ನಿನ್ನೆ ಮ್ಯಾಚ್ ನೋಡಿದ್ರಿ ಎಲ್ಲರೂ? ಯಾರ CSK ಫ್ಯಾನ್ ಬಂದಿರನ್ರಿ ಇಲ್ಲಿ? ಎಲ್ಲ CSK ಫ್ಯಾನ್ ರೀ. ನಿನ್ನೆ ಜಾಯಿಂಟ್ ಲಸಿಕೆ ಕೊಡಾಕತ್ತಿದ್ರಲ್ರಿ, ಹೋಗಿದ್ರಿ? ಯಾರ ಬೆಂಗಳೂರಿನಾಗಿದ್ದು ಜಾಯಿಂಟಿಸ್ ಆದವರಿಗೆ ನಿನ್ನೆ ಫುಲ್ ಫ್ರೀಯಾಗಿ ವ್ಯಾಕ್ಸಿನೇಷನ್ ಕೊಟ್ಟಾರ್ರಿ. ಮತ್ತಾರ್ರಿ ಮತ್ತೆ ಇವಾಗ ಯಾರ ಕೈ ಎತ್ತಲ್ಲ. ಇವಾಗೆಲ್ಲ RCB ಕನ್ವರ್ಟ್ ಮಾಡೇ ಕಳಿಸ್ತೀರಿ ನಾವು. ಇವಾಗ ಟೀಮ್ ಲೀಡರ್ ಆಗಿನಲ್ರಿ, ನಮ್ಮ ಅಪ್ಪವ್ರಿಗೆ ಮೊದಲೇ ಗೊತ್ತಿತ್ತು ಇವಾಗ ಟೀಮ್ ಲೀಡರ್ ಆಗ್ತಾನ. ಯಾಕಂದ್ರೆ ಅವರು ಸಣ್ಣವ್ರಿದ್ದಾಗಿಂದ ಹೇಳ್ತಿದ್ರು, ಲೇ ನೀ ದನ ಕಾಯಕ್ಕೆ ಹೋಗ್ತಿಲ್ಲ ಒಂದಿನ ನೀನು. ಅವ ಹೇಳಿದ್ನಲ್ರಿ, ಅವ ನಮ್ಮ ದೋಸ್ತ ಅಬ್ದುಲ್ ಅಂತ ಇಲ್ಲಿ ಶಿವಾಜಿನಗರ್ನಾಗ ಇರ್ತಾನ್ರಿ. ಅವ ಹೆಂಗೆ ಗೊತ್ತಾನ್ರಿ, ಅವ ಗಾಡಿ ಓಡಿಸ್ಬೇಕಂದ್ರೆ ಅವ ಗೂಗಲ್ ಮ್ಯಾಪ್ ಓಪನ್ ಮಾಡ್ತಾನ, 4 ವೀಲರ್ ಬಿಡ್ತಾನ, 2 ವೀಲರ್ ಬಿಡ್ತಾನ, ವಾಕಿಂಗ್ ಹಾಕಿ ಸೀದಾ ಫುಟ್ಪಾತ್ ಮೇಲೆ ಓಡಿಸ್ತಾನ್ರಿ ಅವ. ನಮಸ್ಕಾರ ರೀ, ನನ್ನ ಹೆಸರು ಪ್ರಮೋದ್ ಅಂತ, ನಮ್ಮೂರು ಯಾದಗಿರಿ, ಉತ್ತರ ಕರ್ನಾಟಕ ಅಂತ. ನಾನು ಇಲ್ಲಿ ಬೆಂಗಳೂರಿಗೆ ಶಿಫ್ಟ್ ಆಗಿ ಒಂದು 5 ವರ್ಷ ಆಯ್ತು ರೀ. ಅದಕ್ಕಿಂತ ಮೊದಲು ನಾವು ವೈಟ್ ಫೀಲ್ಡ್ನಾಗ ಇರ್ತಿದ್ದೆ ರೀ. ಇಲ್ಲ ಖರೆ ವೈಟ್ ಫೀಲ್ಡಿಗೆ ಯಾರು ಬೆಂಗಳೂರು ಅಂತ ಕನ್ಸಿಡರ್ ಮಾಡೋದಲ್ರಿ. ಇವಾಗ ಬೆಂಗಳೂರಲ್ಲಿ ಯಾರನ್ನ ಇದ್ದೀರನ್ರಿ, ಇಲ್ಲೇ ಹುಟ್ಟಿ ಬೆಳೆದವ್ರು ಯಾರನ್ನ ಇದ್ದೀರ? ಇವ್ರಿಗೆ ಕೇಳ್ರಿ, ಇವ್ರಿಗೆ ತಮಿಳ್ನಾಡಿಗೆ ಯಾಕ್ರಿ ವೈಟ್ ಫೀಲ್ಡಿಗೆ ನೀರು ಕೊಡ್ಬೇಡ ಅಂತಾರ್ರಿ, ಕಾವೇರಿ ನೀರು. ಹಂಗಾದ್ರಿ ಇವಾಗ ವೈಟ್ ಫೀಲ್ಡ್ ಇವಾಗ ಇವ್ರಿಗೆ ಕೇಳಿದ್ರೆ ಏನಂತಾರೆ ಗೊತ್ತೇನ್ರಿ? ವೈಟ್ ಫೀಲ್ಡ್ HL ಆದ್ಮೇಲೆ ಎಲ್ಲ ಜಂಗಲ್ ಮಗ, ಬರೀ ಪ್ರಾಣಿಗಳು ಇರ್ತಾ ಇದ್ವು ಅಲ್ಲಿ. ಬಟ್ ಪ್ರಾಣಿಗಳು ಇನ್ನೂ ಅದಾವ್ರಿ ವೈಟ್ ಫೀಲ್ಡ್ನಾಗ. ಅವಾಗ ನಮ್ಮ ಟೀಮ್ ಮೀಟಿಂಗ್ನಾಗ ನಾಗರಾವ್ ಕಾಣಿಸ್ತಿರ್ತಾವ್ರಿ. ಮೊನ್ನೆ ಹೈನಾ ಜೊತೆ ಮ್ಯಾನೇಜರ್ ಜೊತೆ ಒನ್ ಆನ್ ಒನ್ ಆಯ್ತು ರೀ ನಮ್ದು. ಬಟ್ ವೈಟ್ ಫೀಲ್ಡ್ನಾಗ ಅವಾಗ ವರ್ಷ ಫ್ರೆಶ್ ಜಿಂಕೆನೂ ಬರ್ತಾವ್ರಿ. ಬಟ್ ಬೇಟೆ ಆಡಿ ಬಿಡ್ತಾರ್ರಿ ಜಲ್ದಿ. ಯಾರ್ಯಾರು ಫ್ರೆಶರ್ಸ್ ಯಾರನ್ನ ಇದ್ದೀರನ್ರಿ? ಯಾರಿಲ್ರಿ? ಇಂಜಿನಿಯರಿಂಗ್. ಸೊ ಇವಾಗ ವೈಟ್ ಫೀಲ್ಡ್ನಾಗ ಕೆಲಸ ಮಾಡ್ಲಾತೀನಲ್ರಿ, ಆ್ಯಸ್ ಎ ಟೀಮ್ ಲೀಡರ್ ಕೆಲಸ ಮಾಡಾಕತ್ತೀನಿ. ಟೀಮ್ ಲೀಡರ್ ಅಂದ್ರೆ ಒಂದು 4-5 ಮಂದಿ ಅದಾರ ಕೈ ಕೆಳಗೆ ಕೆಲಸ ಮಾಡಿ. ಆಮೇಲೆ ಹೆಂಗೆ ಅಂತಾರೆ ನಮ್ಮಲ್ಲಿ, ಇಲ್ಲೆಲ್ಲ ಕೊಲೀಗ್ಸ್ ಅನ್ಬೇಕು ನೀವು, ಹಂಗೆಲ್ಲ ನೀವು ಕೈ ಕೆಳಗೆ ಕೆಲಸ ಮಾಡೋರು. ಹಂಗೆ ನಮ್ಮ ಊರಾಗ ಕೈ ಕೆಳಗೆ ಕೆಲಸ ಮಾಡೋರೇ ಅಂತಾರೆ, ಹೌದಲ್ಲ? ಸೊ 4-5 ಮಂದಿ ಅದ್ರ ಚೇಂಜ್ ಆಗ್ತಾ ಇರ್ತಾರೆ ರೀ. ಈಗಿನ ಹುಡುಗರಿಗೆ ಸ್ಟೆಬಿಲಿಟಿನೇ ಇಲ್ಲ ರೀ. ಮೊನ್ನೆ ಒಬ್ಬ ಪೇಪರ್ ಹಾಕೇನ್ರಿ, ಅಲ್ಲಿ ಯಾರ ನೋಟಿಸ್ ಬೋರ್ಡ್ನಾಗ ಇದ್ದಂಗೆ ಅದಾರ ರೀ. ಅಲ್ಲಿ ನೋಟಿಸ್ ಬೋರ್ಡ್ ಅದಾರ ನಿಮ್ದು? ಹಾಂ, ಚೇಂಜ್ ಆಗ್ತಾ ಅವ್ರಿಗೆ ಸ್ಟೆಬಿಲಿಟಿನೇ ಇಲ್ಲ ರೀ. ಮೊನ್ನೆ ಒಬ್ಬ ಪೇಪರ್ ಹಾಕ್ಯಾನ್ರಿ, ಯಾರ ಜೆನ್ಸಿ ಪೇಪರ್ ಹಾಕ್ಯಾನ. ಎದಕ್ಕೆ ಪೇಪರ್ ಹಾಕಿಲ್ಲ ಅಂತಂದ್ರೆ, ಸರ್ ಬಾತ್ರೂಮ್ನಾಗ ವೈಫೈ ಇಲ್ಲ ಸರ್ ಅಂತ. ಐ ಆಲ್ವೇಸ್ ವಾಂಟ್ ಟು ಸ್ಟೇ ಕನೆಕ್ಟೆಡ್ ಸರ್ ಅಂತ. ಇಲ್ಲೇ ನನಗೆ ಕೇಳ್ಬೇಕಿಲ್ಲ, ಇಲ್ಲೇ 3rd ಬಾತ್ರೂಮ್ನಾಗ ಇಂಡಿಯನ್ ಸ್ಟೈಲ್ ಕುಂತರ ಬರ್ತದ ಅಲ್ಲಿ. ಬಟ್ ಇಂಡಿಯನ್ ಸ್ಟೈಲ್ನಾಗ ಕೊಡ್ಬೇಕು. ಇನ್ನೊಬ್ಬ ಪೇಪರ್ ಹಾಕ್ಯಾನ, ಯಾಕಲಿ ಅಂತಂದ್ರೆ ಕ್ಯಾಂಟೀನ್ನಾಗ ಬೆಳ್ಳುಳ್ಳಿ ಕಬಾಬೇ ಇಲ್ಲ ಸರ್. ಇಂಥ ಹುಚ್ಚರ್ ಗಂಟು ಇದ್ದಾರ್ರಿ ನಾನು. ಇವಾಗ ಟೀಮ್ ಲೀಡರ್ ಆಗಿನಲ್ರಿ, ನಮ್ಮ ಅಪ್ಪವ್ರಿಗೆ ಮೊದಲೇ ಗೊತ್ತಿತ್ತು ಇವಾಗ ಟೀಮ್ ಲೀಡರ್ ಆಗ್ತಾನ. ಯಾಕಂದ್ರೆ ಅವರು ಸಣ್ಣವ್ರಿದ್ದಾಗಿಂದ ಹೇಳ್ತಿದ್ರು, ಲೇ ನೀ ದನ ಕಾಯಕ್ಕೆ ಹೋಗ್ತಿಲ್ಲ ಒಂದಿನ ನೀನು. ಅದೇ ಕೆಲಸ ಮಾಡ್ಲಾತೀನಿ ರೀ ಇವಾಗ. ಇವಾಗ ಬೆಂಗಳೂರಿಗೆ ಶಿಫ್ಟ್ ಆಗಿನಲ್ರಿ. ಬೆಂಗಳೂರಿಗೆ ಇವಾಗ ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಎಲ್ಲ ಸ್ಟಾರ್ಟ್ ಆಯ್ತಲ್ರಿ. ಅವಾಗ ಇಲ್ಲಿ ಜಯನಗರ್ನಾಗ ಒಂದು 2 BHK ಮನಿನಾಗ ಶಿಫ್ಟ್ ಆಗಿನ್ರಿ. ಅದಕ್ಕಿಂತ ಮೊದಲು ನಾ ಟ್ರಾಫಿಕ್ನಾಗ ಇರ್ತಿದ್ದೆ ರೀ. ಎಷ್ಟು ಟ್ರಾಫಿಕ್ ಅದ ರೀ ಬೆಂಗಳೂರಿನಾಗ. ನಾ ಇಲ್ಲಿ ಬೆಂಗಳೂರಿಗೆ ಬಂದೆ ಟ್ರಾಫಿಕ್ ನೋಡಿನ್ರಿ. ನಮ್ಮ ಊರಾಗ ಟ್ರಾಫಿಕ್ ಹೆಸರ ಮೇಲೆ ಒಬ್ಬ ಗೌಡ ಇದ್ದಾನ್ರಿ. ಅವನ ಬಲ್ಲಿ ಒಂದು ಸಿಡಾನ್ ಆದ್ರಿ ಗಾಡಿ. ನಾವು ಗೂಗಲ್ ಮ್ಯಾಪ್ ಓಪನ್ ಮಾಡಿ ನೋಡ್ತೀವ್ರಿ, ಎಲ್ಲೆಲ್ಲಿ ರೆಡ್ ಡಾಟ್ ಇರ್ತದಲ್ರಿ, ಇಲ್ಲಿ ಗೌಡ ಹೊಂಟ ನೋಡ್ಲಿ ಅಂತ. ಅಷ್ಟೇ ರೀ ಟ್ರಾಫಿಕ್. ನಮ್ಮೂರಾಗ ಫಸ್ಟ್ ಸಿಗ್ನಲ್ ಹಾಕಿರಲ್ರಿ, ನಾನು ಪರೇಶಾನ ಅದೇ ರೀ. ಯಾಕಲಿ ಸಿಗ್ನಲ್ ಯಾಕೆ ಹಾಕಿರಿ? ಅದು ಒಂದು ಗಾಡಿ ಐತಿ ನಮ್ಮ ಊರಾಗ. ಯಾಕಂದ್ರೆ ನಮ್ಮ ಗೌಡ ಗಾಡಿ ಹೊರಗೆ ತೆಗೆದಂದ್ರೆ ಬಾಕಿ ಗಾಡಿ ಇದ್ದವರೆಲ್ಲ ಮನೆಗೆ ಹೋಗಿರ್ತಾರೆ. ಯಾಕಂದ್ರೆ ಅವನ ಬಲ್ಲಿ ಸಾಲ ತೊಗೊಂಡು ಹೋಗಿರ್ತಾರೆ ಗಾಡಿ. ಹಂಗೆ ನಮ್ಮ ಹುಡುಗರು ತಂದೆ ತಾಯಿ ಮಾತು ಕೇಳೋದಿಲ್ರಿ, ಸಿಗ್ನಲ್ ಮಾತೇನು ಕೇಳ್ತಾರೆ. ಬಟ್ ಬೆಂಗಳೂರಿಗೆ ಬಂದ್ಮೇಲೆ ಗೊತ್ತಾಯ್ತು ರೀ,
ತಂದೆ ತಾಯಿಗಿಂತ ರೆಸ್ಪೆಕ್ಟ್ ಮಾಮಾಗ ಜಾಸ್ತಿ ರೆಸ್ಪೆಕ್ಟ್ ಅದ ಟ್ರಾಫಿಕ್ ಮಾಮಾಗ. ಇವಾಗ ಟ್ರಾಫಿಕ್ನಾಗ ನೋಡ್ರಿ ಭಾಳ ವಿಚಿತ್ರ ಇರ್ತಾರೆ ಮಂದಿ. ಇವಾಗ ಆಟೋ ಡ್ರೈವರ್ ನೋಡ್ರಿ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ ಭಾಳ. ಎಲ್ಲರೂ ಅಲ್ರಿ, ಕೆಲವೊಂದು ಆಟೋ ಡ್ರೈವರ್ ಭಾಳ ರ್ಯಾಶಾಗಿ ಮಾಡ್ತಾರೆ. ಒಂದು ಆಟೋ ಮತ್ತು ಒಂದು 4 ವೀಲರ್ ಕಂಪೇರ್ ಮಾಡ್ರಿ ನೀವು ಎಷ್ಟೇ ಶೂ ಮ್ಯಾಕರ್ ಇದ್ರೂ ನಿಮ್ದು ಗಾಡಿ ಮೇಲೆ ಒಂದು 2-3 ಡೆಂಟ್ ಇದ್ದೇ ಇರುತ್ತೆ 4 ವೀಲರ್ ಅವ್ರದ್ದು. ಆಟೋ ಮೇಲೆ ಇರಲ್ಲ. ಯಾಕೆ ಹೇಳ್ರಿ? ಆಟೋ ಮೇಲೆ ತಾಯಿ ಆಶೀರ್ವಾದ ಐತಿ. ಇವಾಗ ತಂದೆ ಅಂತಲೂ ಬರ್ಸ್ತಾರ್ರಿ, ಅದು ಆ್ಯಕ್ಚುಲಿ ತಂದೆ ರೊಕ್ಕ ತಾಯಿ ಆಶೀರ್ವಾದ ರೀ ಅದು. ಇವಾಗ ಇನ್ನೊಂದು ಟ್ರಾಫಿಕ್ನಾಗ ಒಂದು ವಿಚಿತ್ರ ಗಾಡಿ ಅದಾವ್ರಿ ಅವು ಫಸ್ಟ್ ಬ್ಯಾನ್ ಮಾಡ್ಬೇಕು. ಹಿಂಗೆ ಬತ್ತ ಕಣ್ಣಂಗೆ ಕಾಣ್ತಾವ್ರಿ ಅವು. ಆ್ಯಕ್ಟಿವಾ ಡಿಯೋ ಅಂತವ ಅಂತಾರೆ. ಇಷ್ಟೇ 135cc ಗಾಡಿ ರೀ, ಎಷ್ಟು ಮಾಡಿಫೈ ಮಾಡ್ತಾರೆ ಅದು. ನಮ್ಮ ದೋಸ್ತ ಅದನ್ರಿ ಅವ ಮಡ್ಗಡ್ ತೆಗೆದಿರ್ತಾನೆ ರೀ, ಮಳೆಗೆ ಹಂಗೆ ಓಡಿಸ್ತಿರ್ತಾನೆ ರೀ ಸೀದಾ ಬಹು ಅಂತ. ಹಿಂದೆ ಹೋಗೋರು ಮಡ್ಬೇಕಾಗಿರ್ತಾರೆ. ಇಲ್ಲ ಲೇ ಅದ್ರ ಹೆಸರೇ ಮಡ್ಗಾಡದ. ಸೈಲೆನ್ಸರ್ ಚೇಂಜ್ ಮಾಡ್ತಾರೆ ಲೇ, ಅದು ಸೈಲೆನ್ಸರ್ ಲೇ, ಅದ್ರ ಹೆಸರಿನಾಗೆ ಸೈಲೆನ್ಸರ್ ಅಂತ ಐತಿ. ಚೇಂಜ್ ಮಾಡಿ ಬಹು ಅಂತ ಓಡಿಸ್ತಿರ್ತಾನೆ ರೀ ಅವ ಹೇಳಿದ್ನಲ್ರಿ, ಅವ ನಮ್ಮ ದೋಸ್ತ ಅಬ್ದುಲ್ಲಾ ಅಂತ ಇಲ್ಲಿ ಶಿವಾಜಿನಗರ್ನಾಗ ಇರ್ತಾನೆ ರೀ ಅವ ಹೆಂಗೆ ಗೊತ್ತಾನ್ರಿ, ಅವ ಗಾಡಿ ಓಡಿಸ್ಬೇಕಂದ್ರೆ ಅವ ಗೂಗಲ್ ಮ್ಯಾಪ್ ಓಪನ್ ಮಾಡ್ತಾನ, 4 ವೀಲರ್ ಬಿಡ್ತಾನ, 2 ವೀಲರ್ ಬಿಡ್ತಾನ, ವಾಕಿಂಗ್ ಹಾಕಿ ಸೀದಾ ಫುಟ್ಪಾತ್ ಮೇಲೆ ಓಡಿಸ್ತಾನೆ ರೀ ಅವನ್ ಹಂಗೆ ಹಾಕದ್ ನೋಡಿ ಗೂಗಲ್ ಅವ್ರು ಪರೇಶಾನ್ ಆಗ್ಯಾರ, ಎಷ್ಟು ಫಾಸ್ಟ್ ರನ್ ಮಾಡ್ತಾನಲ್ಲ ಇವ ಅಂತ. ಅವನಿಗೆ ಮ್ಯಾರಥಾನ್ ಆಡ್ಸ್ ಕಳ್ಸಕತ್ತಾರ್ರಿ ಅವನಿಗೆ, ಭಾರಿ ಓಡ್ತಾನ ಇವ ಅಂತಂದು ಅಂತ ಹೋದನ್ರಿ ಅವ. ಅವ್ರ ಮನೆ ನೋಡ್ರಿ, ಅವ ಎಲ್ಲಿ ಹೋಗ್ತಾನಂತ ಕೇಳೋದಿಲ್ರಿ ಅವ್ರಮ್ಮ, ಯಾಕಂದ್ರೆ ಅವ್ರಿಗೆ ಸೌಂಡ್ ಮ್ಯಾಗ ಐಡಿಯಾ ಇರ್ತಾರೆ ಎಷ್ಟು ದೂರ ಹೋಗ್ಯಾನ ಅಂತ. ಬೆಂಗಳೂರಿಗೆ ಶಿಫ್ಟ್ ಆಗಿನಲ್ರಿ ಇವಾಗ, ಈ ಬೆಂಗಳೂರಿಯನ್ಸ್ ಅದಾರಲ್ರಿ ಇಲ್ಲಿ, ಇವ್ರು ಒಂಥರ ಟೆರರಿಸ್ಟ್ ಥರ ನೋಡ್ತಾರ್ರಿ ನಾನು. ಇವನ್ಲಿಂತೆ ಟ್ರಾಫಿಕ್ ಜಾಸ್ತಿ ಆಗೈತಿ, ಎಲ್ಲೆಲ್ಲಿಂದೋ ಬರ್ತಾರ ನನ್ನ ಮಕ್ಳು ಇವರು, ಇವನ್ಲಿಂತೆ ಕ್ರೈಮ್ ರೇಟ್ ಜಾಸ್ತಿ ಆಗೈತಿ, ಬಾಂಗ್ಲಾದೇಶ್ ಕಾ ಹೇ ಕ್ಯಾ ರೇ ತೂ, ಹಿಂಗೆ ಟೆರರಿಸ್ಟ್ ಥರ ನೋಡ್ತಾರ್ರಿ ನಾವು. ಬಟ್ ನಾ ಎಷ್ಟು ಇಂಡಿಯನ್ ಅಂತಂದ್ರೆ ನಾನು ಒಂದ್ಸಲ 2 ಕಾಲು ಮುರಿದಿದ್ದು ರೀ, 2 ಅಂದ್ರೆ ಇಂಡಿಯನ್ ಸ್ಟೈಲ್ ಬಾತ್ರೂಮ್ ಹೋಗಿನ್ರಿ ನಾನು.